ಹಾಂ, ಒಂದು ನಿಮಿಷ ಸರ್. ಮೊನ್ನೆ ಸಾಯಂಕಾಲ ನಮಗೆ ಕಾರವಾರದ ಈ ಕಾಳಿ ಸಂತೋಷಿ ಮಾತಾ ದೇವಸ್ಥಾನದ ಹತ್ರ ಒಂದು ಗ್ರೀನ್ ಸೀ ಟರ್ಟ್ಲ್ ಪತ್ತೆಯಾಗಿದ್ದು ಅದು ಆಹಾರ ಹುಡುಕ್ತಾ ಮೇಲೆ ಬಂದಿದೆ. ಅದು ಏನಾಗಿದೆ ಅಂತಂದರೆ ಈ ಮ್ಯಾಂಗ್ರೋವ್ ಲೀವ್ಸು ಮತ್ತು ಈ ಪಾಚಿಯನ್ನು ತಿಂದು ಬದುಕ್ತದೆ. ಅದು ಮೇಲೆ ಬಂದಿದ್ದು ಅಲ್ಲಿ ನೀರು ಲೋಟೈಡಿಗೆ ನೀರು ಕೆಳಗೆ ಬಂದಿದೆ. ಅದು ಒಂದು ಹೊಂಡದಲ್ಲಿ ಸಿಕ್ಕೊಂಡ್ಬಿದ್ದುಬಿಟ್ಟಿದೆ. ಅದನ್ನು ನೋಡಿದ ನಮ್ಮ ಸಿಬ್ಬಂದಿಗಳಿಗೆ ತಿಳಿಸಿದ್ದಾರೆ. ನಂತರ ತಕ್ಷಣ ನಮ್ಮವರು ಮರೈನ್ ಆ್ಯಂಡ್ ಇಕೋಸೆಲ್ ನಮ್ಮದು ಏನು ಕೋಸ್ಟಲ್ ಮರೈನ್ ಸೆಂಟ್ರ್ ಇದೆ, ನಮ್ಮ ಸೆಲ್ ಇದೆ. ಆ ಸೆಲ್ಲಿನ ವಲಯಾಧಿಕಾರಿಗಳು ತಮ್ಮ ಸಿಬ್ಬಂದಿ ಜೊತೆಗೆ ಅಲ್ಲಿ ಹೋಗಿ ಆ ಒಂದು ಆಮೆಯನ್ನು, ಈ ಗ್ರೀನ್ ಸೀ ಟರ್ಟಲನ್ನು ರಕ್ಷಣೆ ಮಾಡಿ ಮುಂಜಾನೆ ಅದನ್ನು ಮತ್ತೆ ಸಮುದ್ರಕ್ಕೆ ಬಿಟ್ಟಿದ್ದೀವಿ. 2 ದಿನದ ಹಿಂದೆ ನಮಗೆ ಸಂತೋಷಿ ಮಾತಾ ಟೆಂಪಲ್ ಹತ್ತಿರ ನಮಗೆ ಗ್ರೀನ್ ಸೀ ಟರ್ಟಲ್ ಸಿಕ್ಕಿತ್ತು. ಅದು ನಿತ್ರಾಣ ಸ್ಥಿತಿಯಲ್ಲಿತ್ತು. ಅದನ್ನು ನಮ್ಮ ಸಿಬ್ಬಂದಿಗಳಾದಂಥ ಸತೀಶ್ ಮತ್ತು ಅವರ ಸಹಚರರು ಅದನ್ನು ರೆಸ್ಕ್ಯೂ ಮಾಡಿದರು. ತದನಂತರ ನಾವು ಕಾರವಾರ ರೇಂಜ್ ಆಫೀಸಿನಲ್ಲಿ ಪಕ್ಕದಲ್ಲಿ ಅದಕ್ಕೆ ನಾವು ಟ್ರೀಟ್ಮೆಂಟ್ ಕೊಡ್ತಾಯಿದ್ವಿ. ರೀಫ್ ಆಯ್ಟ್ ಸಂಸ್ಥೆಯವರು ಅದಕ್ಕೆ 3 ದಿನಗಳ ಕಾಲ ಅದಕ್ಕೆ ಮಲ್ಟಿವಿಟಮಿನ್ಸು ಮತ್ತು ಆ್ಯಂಟಿಬಯೋಟಿಕ್ಸು ಮತ್ತು RL ಸೊಲ್ಯೂಷನ್ ಹಾಗೂ DNS ಸೊಲ್ಯೂಷನ್ಗಳನ್ನು ನೀಡಿ ಅದರ ಶುಶ್ರೂಷೆಯನ್ನು ಮಾಡಿರುತ್ತಾರೆ. ಅವರಿಗೆ ನಾವು ತುಂಬ ಹೃದಯದ ಧನ್ಯವಾದ ತಿಳಿಸ್ತೇವೆ. ಹಾಗೆ ನಾವು ಈ ದಿನ ಬೆಳಿಗ್ಗೆ ಮಾನ್ಯ ಮುಖ್ಯ ಅರಣ್ಯ ಸಂರಕ್ಷಣಾಧಿಕಾರಿಗಳು ಮತ್ತು ಸಹಾಯಕ ಅರಣ್ಯ ಸಂರಕ್ಷಣೆ ಮತ್ತು ಉಪ ಅರಣ್ಯ ಸಂರಕ್ಷಣಾ ಮಾರ್ಗದರ್ಶನದಂತೆ ಈ ದಿನ ನಾವು ಅದನ್ನು ಕಡಲಾಮೆಯನ್ನು ನಾವು ಸಮುದ್ರಕ್ಕೆ ಬಿಟ್ಟಿದ್ದೇವೆ. ಅದು ಉತ್ತಮ ಸ್ಥಿತಿಯಲ್ಲಿದೆ ಹಾಗೂ ತಮ್ಮೆಲ್ಲದರ ಕಣ್ಣುದರಲ್ಲಿ ಅದು ಉತ್ತಮವಾಗಿ ನೀರಲ್ಲಿ ಈಜ್ಕೊಂಡು ಹೋಗಿದೆ. ಹಾಗಾಗಿ ನಾವು ಅದಕ್ಕೆ ತುಂಬ ಹೃದಯದ ಎಲ್ಲರಿಗೂ ಸಹ ಇಲ್ಲಿ ಸಹಕರಿಸಿದ ಎಲ್ಲರಿಗೂ ನಾವು ತುಂಬ ಹೃದಯದ ಧನ್ಯವಾದಗಳು.